ಭರವಸೆಯ ಹಾದಿಯಲ್ಲಿ ಪರಮಾತ್ಮನ ಬೆಳಕಿನಡೆಗೆ ನಾವೆಲ್ಲರೂ ಪಯಣಿಸೋಣ. ಒಂದೇ ಮನಸ್ಸು, ಒಂದೇ ಹೃದಯ, ಮಾನವ ಕುಲ ಒಂದೇ ಕುಟುಂಬವೆಂದು ಧೈರ್ಯವಾಗಿ ಸಾರಿಸೋಣ. ಪವಿತ್ರ ಕುಟುಂಬದ ಮಹೋತ್ಸವದೊಂದಿಗೆ ನಾವು ಜೂಬಿಲಿ ವರ್ಷದ ಅಂತಿಮ ಘಟ್ಟವನ್ನು ತಲುಪಿದ್ದೇವೆ. ಕಳೆದ 1 ವರ್ಷದ ಪ್ರತಿ ಭಾನುವಾರ ನಾವು ಭರವಸೆಯ ಪಯಣಿಗರಾಗಿ ಭರವಸೆಯನ್ನು ನಮ್ಮ ಜೀವಾಳವನ್ನಾಗಿಸಿಕೊಂಡು ಮುಂದೆ ಸಾಗಿದ್ದೇವೆ. ಜೀವನದಲ್ಲಿ ಏನನ್ನೇ ಕಳೆದುಕೊಂಡರೂ ಅದನ್ನು ಮತ್ತೆ ಸಂಪಾದಿಸಬಹುದು. ಆದರೆ ಭರವಸೆಯನ್ನೇ ಕಳೆದುಕೊಂಡರೆ ಜೀವನ ಮೌನ ಹಾಗೂ ಶೂನ್ಯವಾಗುತ್ತದೆ. ಇಂದು ನಾವು ಜೂಬಿಲಿ ವರ್ಷವನ್ನು ಕೊನೆಗೊಳಿಸುತ್ತಿರುವಾಗ ಪ್ರತಿ ಸೋಲಿನಲ್ಲಿ ಭರವಸೆಯನ್ನು ಹುಡುಕೋಣ. ಜೀವನದಲ್ಲಿ ಎಡವಿ ಬಿದ್ದಾಗ ಭರವಸೆಯನ್ನು ಕಂಡುಕೊಳ್ಳೋಣ. ಹತಾಶರಾಗಿ ಕುಗ್ಗಿದಾಗ ಭರವಸೆಯನ್ನು ಆಶ್ರಯಿಸೋಣ. ಏಕೆಂದರೆ ಭರವಸೆ ನಮ್ಮನ್ನು ಎಂದಿಗೂ ನಿರಾಶೆಗೊಳಿಸುವುದಿಲ್ಲ. ಭರವಸೆಯ ಯಾತ್ರೆಯಿದು, ಅನುಗ್ರಹದ ಸಮಯವಿದು. ಭರವಸೆಯ ಯಾತ್ರೆಯಿದು, ಅನುಗ್ರಹದ ಸಮಯವಿದು. ದೇವರ ಸಾಮ್ರಾಜ್ಯ ಧರೆಯಲಿ, ಭವ್ಯ ಭರವಸೆ ತುಂಬಲಿ. ಆತ್ಮರು ನಮ್ಮಲ್ಲಿ ನೆಲೆಸಲಿ, ಪುನಶ್ಚೇತನಗೊಳಿಸಲಿ. ದೇವರ ಕೃಪೆಗಳು ನಮ್ಮಲ್ಲಿ ನವ ಚೈತನ್ಯವ ಹರಿಸಲಿ. ದೇವರ ವಾಕ್ಯವ ಬಿತ್ತಲು ಶ್ರದ್ಧೆಯ ನಮ್ಮಲ್ಲಿ ತುಂಬಲಿ. ಜಗದ ಸೃಷ್ಟಿ ಸಮಸ್ತವು ಹೊಸ ಆಕಾಶವ ಕಾಣಲಿ, ಹೊಸ ಭೂಮಂಡಲ ಕಾಣಲು ನಿರೀಕ್ಷೆ ನಮ್ಮಲ್ಲಿ ಮೂಡಿಸಲಿ. ದೇವರ ಸಾಮ್ರಾಜ್ಯ ಧರೆಯಲಿ,